ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ನಿನ್ನೆ ಜೀವಾವಧಿ ಶಿಕ್ಷೆ ಅಮಾನತುಪಡಿಸಿ ಷರತ್ತುಬದ್ಧ ಜಾಮೀನನ್ನ ಹೈಕೋರ್ಟ್ ಕೊಟ್ಟಿರುವಂತದ್ದು. ಈ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. 106 ದಿನಗಳ ಬಳಿಕ ಜೈಲಿನಿಂದ ನಿನ್ನೆ ವಿನಯ್ ಕುಲಕರ್ಣಿ ರಿಲೀಸ್ ಆಗಿದ್ದಾರೆ. ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಜೀವಾವಧಿ ಶಿಕ್ಷೆಯನ್ನ ಅಮಾನತುಗೊಳಿಸಿ ಷರತ್ತುಬದ್ಧ ಜಾಮೀನನ್ನ ವಿಧಿಸಿ ಅವರನ್ನ ರಿಲೀಸ್ ಮಾಡಿದೆ. 106 ದಿನಗಳ ಬಳಿಕ ಜೈಲಿನಿಂದ ವಿನಯ್ ಕುಲಕರ್ಣಿ ನಿನ್ನೆ ರಿಲೀಸ್ ಆಗಿರುವಂತದ್ದು. ಧಾರವಾಡ ಜಿಲ್ಲೆ ಪ್ರವೇಶಕ್ಕೆ ಹೈಕೋರ್ಟ್ ಈಗ ಅವರಿಗೆ ಅನುಮತಿಯನ್ನ ಕೊಟ್ಟಿದೆ. ಶಾಸಕ ಸ್ಥಾನ ಮರುಸ್ಥಾಪನೆಗೆ ದಾರಿ ಸುಗಮವಾಯಿತಾ? ಹಾಗಿದ್ರೆ ವಿನಯ್ ಕುಲಕರ್ಣಿ ಅವರಿಗೆ, ಯಾಕಂತಂದ್ರೆ ಅವರಿಗೆ ಇದ್ದಂತಹ ಶಾಸಕ ಸ್ಥಾನವನ್ನ ಅನರ್ಹ ಮಾಡಲಾಗಿತ್ತು. ಸೊ ಈ ಹಾದಿ ಮತ್ತಷ್ಟು ಸುಗಮವಾಗುತ್ತಾ? ಸದ್ಯ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಗೆ ಈ ಭೇಟಿಯಿಂದ ರಾಜಕೀಯ ವಲಯದಲ್ಲಿ ಈಗ ಹೊಸ ಚರ್ಚೆ ಶುರುವಾಗ್ತಾ ಇರುವಂತದ್ದು. ಒಂದ್ ಕಡೆಗೆ ಸಂಪುಟ ವಿಸ್ತರಣೆಗೂ ಮುನ್ನ ಇಂಥ ಮಹತ್ವದ ಬೆಳವಣಿಗೆ ಆಗಿರೋದು ಬಹಳ ಕುತೂಹಲ ಕೆರಳಿಸಿರುವಂತದ್ದು. ಹಾಗಾದ್ರೆ ಮುಂದಿನ ರಾಜಕೀಯ ನಡೆ ಏನು ಎಂಬ ಕುತೂಹಲ ಈಗ ದಟ್ಟವಾಗಿದೆ. ಒಂದ್ ಕಡೆ 106 ದಿನಗಳ ಬಳಿಕ ಅವರ ಶಾಸಕ ಸ್ಥಾನ ಅನರ್ಹ ಆದ್ಮೇಲೆ ವಿನಯ್ ಕುಲಕರ್ಣಿ ಅವರು ರಿಲೀಸ್ ಆಗಿರುವಂತದ್ದು ಜೀವಾವಧಿ ಶಿಕ್ಷೆಯಿಂದ. ಹೈಕೋರ್ಟ್ ಅವರಿಗೆ ಭಾರತ ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಷರತ್ತುಬದ್ಧ ಕಂಡೀಷನ್ ಅನ್ನ ಹಾಕಿ ಜಾಮೀನು ಕೊಟ್ಟಿರುವಂತದ್ದು. ಅಲ್ಲೂ ಕೂಡ 5 ಲಕ್ಷ ರೂಪಾಯಿ, ಆಮೇಲೆ ಇಬ್ರು ಅವರಿಗೆ ಶ್ಯೂರಿಟಿ ಹಾಕಿದ್ರಿಂದ ನಿನ್ನೆ ಅವರು ರಿಲೀಸ್ ಆಗಿದ್ದಾರೆ ಜೈಲಿನಿಂದ. ಬಹುಶಃ 106 ದಿನಗಳ ಈ ಒಂದು ಜೈಲಿನ ಸೆರೆವಾಸದಿಂದ ನಿನ್ನೆ ವಿನಯ್ ಕುಲಕರ್ಣಿ ರಿಲೀಸ್ ಆಗಿದ್ದಾರೆ. ಅದು ಕೂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಕೇವಲ ವಿನಯ್ ಕುಲಕರ್ಣಿ ಮಾತ್ರ ಅಲ್ಲ, ಅವರ ಜೊತೆಗೆ 10 ಜನರಿಗೂ ಕೂಡ ಜಾಮೀನನ್ನು ಕೊಟ್ಟಿದೆ. ಸೊ ಇಲ್ಲಿ ಅವರ ಶಾಸಕ ಸ್ಥಾನವನ್ನು ಅನರ್ಹ ಆಗಿದೆಯಲ್ಲ, ಅದರ ಮರುಸ್ಥಾಪನೆಗೆ ದಾರಿಯನ್ನೇನಾದ್ರೂ ಹುಡ್ಕೊಂತಿದ್ದಾರಾ ವಿನಯ್ ಕುಲಕರ್ಣಿ ಅವರು ಅಂತ ಹೇಳಿ. ಯಾಕಂತಂದ್ರೆ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ವಿನಯ್ ಕುಲಕರ್ಣಿ ಅವರು ಶಾಸಕ ಸ್ಥಾನವನ್ನ. ಅವರು ಜೈಲಿಗೆ ಹೋದ್ಮೇಲೆ ಅನರ್ಹ ಆಗುತ್ತೆ, ಅಲ್ಲಿ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ, ಯಾರಿಗೆ ನಿಲ್ಲಿಸಬೇಕು. ಬಿಜೆಪಿ, ಕಾಂಗ್ರೆಸ್ ಹಾಗೆ ಜೆಡಿಎಸ್ 3 ಪಕ್ಷಗಳು ಕೂಡ ಬಹಳ ದೊಡ್ಡ ತಯಾರಿಯಲ್ಲಿ ಮುಳುಗಿರುವಂತದ್ದು. ಈಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಸೊ ಆ ಭೇಟಿ ಯಾವ ವಿಚಾರಕ್ಕಾಗಿರ್ಬೋದು? ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆ, ಈ ಕಡೆ ಕಾವೇರಿ, ಬಹಳಷ್ಟು ಟೆನ್ಷನ್ ಅಲ್ಲಿ ಇರೋ ಸಂದರ್ಭದಲ್ಲಿ ಇವರ ಈ ಭೇಟಿ ಬಹಳ ರಾಜಕೀಯ ವಲಯದಲ್ಲಿ ಚರ್ಚೆಯನ್ನ ಕೂಡ ಹುಟ್ಟಾಕಿದೆ. ಸಂಪುಟ ವಿಸ್ತರಣೆಗೂ ಮುನ್ನ ಈ ಒಂದು ಭೇಟಿ ಈಗ ಮಹತ್ವದ ಬೆಳವಣಿಗೆಯನ್ನ ಪಡೆದಿರುವಂತದ್ದು. ಹಾಗಾದ್ರೆ ಮುಂದಿನ ರಾಜಕೀಯ ನಡೆ ಏನು? ಇಲ್ಲಿ ವಿನಯ್ ಕುಲಕರ್ಣಿ ಅವರಾಗಿರ್ಬೋದು, ಡಿಕೆ ಶಿವಕುಮಾರ್ ಅವರು ಆಗಿರ್ಬೋದು, ಅವರು ಅನರ್ಹ ಆಗಿರುವಂತಹ ಶಾಸಕ ಸ್ಥಾನಕ್ಕೆ ಮತ್ತೆ ಅವರನ್ನ ಕೂರಿಸ್ತಾರ ಅಥವಾ ಬೇರೆ ಯಾರನ್ನಾದ್ರೂ ಬೈ ಎಲೆಕ್ಷನ್ ಮಾಡಿಸ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ನನ್ನ ಕ್ಷೇತ್ರದ ಇಲ್ಲ, ಇವತ್ತು ಯಾರಿಗಾದ್ರೂ ಕಾಮನ್ ಆಗಿ ಇವತ್ತು ನನಗೂ ಕೂಡ ಇವತ್ತು ಕೋರ್ಟಿನ ವನ್ಯದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ನನ್ನ ಈ ಜಯಕ್ಕೆಲ್ಲ ಸಾಕಷ್ಟು ಮಂದಿ ಶ್ರಮ ವಹಿಸ್ಯಾರ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಕ್ಷೇತ್ರದ ಜನ ಕೂಡ ಇವತ್ತು ನಾನು ಇಲ್ಲದಂಥ ಟೈಮ್ನಾಗ ಕೂಡ ನನ್ನ ಪತ್ನಿ ಆಗಲಿ ನನ್ನ ಮಕ್ಕಳ ಜೋಡಿ ಅವರು ಸಹಕರಿಸಿ ಇವತ್ತಿನ ಮಟ್ಟ ನನ್ನ ಕ್ಷೇತ್ರದ ಜನ ಕೂಡ ಸಂಪೂರ್ಣ ಬೆಂಬಲ ಕೊಡಿ. ಅವ್ರಿಗೆಲ್ಲ ಅಭಿನಂದನೆ ಸರ್. ಈಗ ನೀವು ಕೂಡ ಮುಂಚೆಯಿಂದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಇವಾಗ ಏನಾದ್ರು ಬಗ್ಗೆ ಮಾತಾಡೋದು ಮತ್ತೆ ಇಲ್ಲ ಮಾಡಿಲ್ಲ. ಇಲ್ಲ, ಇವತ್ತು ಯಾರಿಗಾದ್ರೂ ಕಾಮನ್ ಆಗಿ ಇವತ್ತು ನನಗೂ ಕೂಡ ಇವತ್ತು ಕೋರ್ಟಿನ ವನ್ಯದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ನನ್ನ ಈ ಜಯಕ್ಕೆಲ್ಲ ಸಾಕಷ್ಟು ಮಂದಿ ಶ್ರಮ ವಹಿಸ್ಯಾರ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಕ್ಷೇತ್ರದ ಜನ ಕೂಡ ಇವತ್ತು ನಾನು ಇಲ್ಲದಂಥ ಟೈಮ್ನಾಗ ಕೂಡ ನನ್ನ ಪತ್ನಿ ಆಗಲಿ ನನ್ನ ಮಕ್ಕಳ ಜೋಡಿ ಅವರು ಸಹಕರಿಸಿ ಇವತ್ತಿನ ಮಟ್ಟ ನನ್ನ ಕ್ಷೇತ್ರದ ಜನ ಕೂಡ ಸಂಪೂರ್ಣ ಬೆಂಬಲ ಕೊಡಿ. ಅವ್ರಿಗೆಲ್ಲ ಅಭಿನಂದನೆ ಸರ್. ಈಗ ನೀವು ಕೂಡ ಮುಂಚೆಯಿಂದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಇವಾಗ ಏನಾದ್ರು ಬಗ್ಗೆ ಮಾತಾಡೋದು ಮತ್ತೆ ಇಲ್ಲ ಮಾಡಿಲ್ಲ. ಇಲ್ಲ, ಇವತ್ತು ಯಾರಿಗಾದ್ರೂ ಕಾಮನ್